ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ದ ನ್ಯೂ ವ್ಲಾಗ್. ವೆಲ್ಕಮ್ ಟು ದ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಇವತ್ತಿನ ದಿನ 24/3/2025. ಇವತ್ತು ಸಂವೇದನಾ 2 ಅಂತ ಬ್ಲಡ್ ಡೊನೇಷನ್ ಕ್ಯಾಂಪ್ ಒಂದು ಆರ್ಗನೈಸ್ ಮಾಡಿದ್ರಿ NIMA ಅಸೋಸಿಯೇಷನ್ಲಿಂದ, ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಮತ್ತು ಬೇರೆ ಅಸೋಸಿಯೇಷನ್ ಸಹಯೋಗದೊಂದಿಗೆ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡೀವಿ. 10 ಗಂಟೆ ನಂತರ 2 ಗಂಟೆ ಮಠ, ಸ್ಥಳ ರೆಡ್ ಕ್ರಾಸ್ ಸೊಸೈಟಿ, ಬಿಲ್ಡಿಂಗ್ ನಿಯರ್ KH ಪಾಟೀಲ್ ಗ್ರೌಂಡ್, ಗದಗ. ಸೊ ಬರ್ರಿ ಇವತ್ತಿನ ದಿನ ಪೂರ್ತಿ ಏನೇನು ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಸೊ ನೋಡಿರಿ, ಇವತ್ತಿನ ಕಾರ್ಯಕ್ರಮ ರೆಡ್ ಕ್ರಾಸ್ ಸೊಸೈಟಿ ಬಿಲ್ಡಿಂಗ್ನ ಆರ್ಗನೈಸ್ ಮಾಡಿರಿ. KH ಪಾಟೀಲ್ ಬಿಲ್ಡಿಂಗ್ ಏನಿದೆ, KH ಪಾಟೀಲ್ ಕ್ರೀಡಾಂಗಣ ಏನಿದೆ ನೋಡಿರಿ ಗದಗನಾಗ, ಅದ್ರ ಮುಂದೆ ಐತಿ. ಹಳೆ ಬಿಲ್ಡಿಂಗ್ ಇದೆ, ಇದ್ರೊಳಗೆ ಇವರ ಸಹಯೋಗದೊಂದಿಗೆ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ ರೀ. ಸೊ ಇದೇ ಬಿಲ್ಡಿಂಗ್ ಒಳಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಐತ್ರಿ. ಸೊ ಇದು ನೋಡಿ ಹೊರಗಡೆ ಈಗ ನಾನು ನಿಂತೀನಿ. ಬರೀ ಒಳಗೆ ಹೋಗಿ ಏನೇನು ತಯಾರಿ ಮಾಡ್ಯಾರನ ತೋರಿಸ್ತೀನಿ. ಗಾಡಿನ ಇಲ್ಲಿ ಪಾರ್ಕ್ ಮಾಡೀನಿ, ಪಾರ್ಕ್ ಮಾಡಿ ಒಳಗೆ ಹೋಗೋಣ. ನೋಡಿರಿ, ಪೋಸ್ಟರ್ ಹಾಕೀವಿ. ಇದು ಹಾಲ್ ರೀ. ಚೇರ್ ಗೀರ್ ಎಲ್ಲ ಅತಿಥಿಗಳಿಗೆ ಸಜ್ಜಾಗ್ಯಾವು. ಇಲ್ಲಿ ಕುಂದ್ರಲಿಕ್ಕೆ ಬೆಡ್, ಯಾರು ಡೋನರ್ಸ್ ಇರ್ತಾರೆ ಇಲ್ಲಿ ಮಲಗಿಸಿ ಬ್ಲಡ್ ತೆಗಿತಾರೆ. ಅಂಬಿಕಾ ಬ್ಲಡ್ ಬ್ಯಾಂಕ್ ಸ್ಟಾಫ್ ಏನಿದೆ, ಟೆಕ್ನಿಷಿಯನ್ಸ್ ಎಲ್ಲರೂ ಬಂದಾರೆ. ಅವ್ರಿಲ್ಲಿ ಮೊದಲ ರಕ್ತ ಪ್ರಮಾಣ, ಹಿಮೋಗ್ಲೋಬಿನ್ ಎಷ್ಟೈತಿ, ನಿಮ್ಮ ಬ್ಲಡ್ ಗ್ರೂಪ್ ಯಾವುದು, ವೇಟ್ ಯಾವುದು, ನೀವು ಫಿಟ್ ಅದಿರಿ ಇಲ್ಲ ಬ್ಲಡ್ ಡೊನೇಷನ್ ಈಗ ಮೊದಲ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಲ್ಲ ಹೆಸರು ಬರ್ಕೊಂಡು ಒಬ್ಬೊಬ್ಬರನ್ನ ಒಳಗೆ ಬಿಡ್ತಾರೆ. ಇಲ್ಲಿ ಬೆಡ್ ಮೇಲೆ ಮಕ್ಕೊಂಡು ನಿಮಗೆ ಬ್ಲಡ್ ಡೊನೇಟ್ ಮಾಡ್ಬೇಕಂತ ಇರ್ತೈತೆ ರೀ. ಈಗ ನೋಡಿರಿ, ಅತಿಥಿಗಳು ಎಲ್ಲರೂ ಬಂದುಬಿಟ್ಟಾರೆ. ಇವತ್ತಿನ ಅತಿಥಿಗಳು NIMA ವುಮೆನ್ಸ್ ಫಾರಂ ಪ್ರೆಸಿಡೆಂಟು ಹಿರೇಮಠ್ ಸರ್, ಶಿವಪುರ ಅಂಬಿಕಾ ಬ್ಲಡ್ ಬ್ಯಾಂಕ್ ಓನರು, ಗಾಳಿ ಸರ್ NIMA ಪ್ರೆಸಿಡೆಂಟ್, ಗದಗ ಡಿಸ್ಟಿಕ್ ರೋಣ ಕಾಲೇಜ್ ಪ್ರಿನ್ಸಿಪಲ್, IB ಕೊಟ್ರ ಶೆಟ್ಟಿ, ರೋಣ RGS ಕಾಲೇಜ್ ಪ್ರಿನ್ಸಿಪಲ್ ರೀ, ಸಾಮುದ್ರಿ ಸರ್, ಇದು ರೆಡ್ ಕ್ರಾಸ್ ಸೊಸೈಟಿದು ಗದಗಿಂದು ಸೆಕ್ರೆಟ್ರಿ, ಮತ್ತು ಪ್ರೊಫೆಸರ್ DGM ಕಾಲೇಜ್ ಅದರ್ ರೀ ಅವರು. ಸೊ ರಕ್ತದಾನದ ಮಹತ್ವದ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿರಿ, ಗಿಡಕ್ಕೆ ನೀರು ಹಾಕಿ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ. ಬ್ಲಡ್ ಡೊನೇಷನ್ ನೋಡಿರಿ, ಭಾಳಷ್ಟು ಜನ ಬಂದಿದ್ದರು. ಮೇಲ್ ಡಾಕ್ಟರ್ಸು, ಫಿಮೇಲ್ ಡಾಕ್ಟರ್ಸು ಮತ್ತು ಸಾಮಾನ್ಯ ಜನ ಕೂಡ ಭಾಳ ಜಾಸ್ತಿ ಪ್ರಮಾಣದಾಗ ಬಂದಿದ್ರು ರೀ. ಸೊ ಬ್ಲಡ್ ಡೊನೇಷನ್ ಎಲ್ಲರೂ ನೋಡಿರಿ ಪ್ರತಿ ವರ್ಷ ಮಾಡಿರಿ ಅಂತ ನಾನು ಕೇಳ್ಕೊಳೋದು. ಯಾಕಂದ್ರೆ ಭಾಳ ಜಾಸ್ತಿ ರಕ್ತ ತೊಗೊಳಂಗಿಲ್ಲ. 350 ml ಒಂದು ಪ್ಯಾಕೆಟ್ ರಕ್ತ ತಗೊತಾರೆ. ಯಾರು ಹೆಲ್ದಿ ಅದಿರಿ, ನಿಮ್ಗೇನು ರೋಗ ಇಲ್ಲ, ಸಮಸ್ಯೆ ಇಲ್ಲ, ಹೆಲ್ದಿ ಅದಿರಿ, ಅವ್ರು ಡೊನೇಟ್ ಮಾಡಿರಿ. ನಿಮ್ಗೇನರ ತೊಂದರೆ ಅದಾವು, ಗಂಭೀರ ರೋಗ ಐತಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಮಾಡೋದಕ್ಕಿಂತ ಮುಂಚೆನೇ ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಗೆ ಹಿಮೋಗ್ಲೋಬಿನ್ ಎಲ್ಲ ಚೆಕ್ ಮಾಡಿಂದ ಅವ್ರು ಬಿಡ್ತಾರೆ. ಸೊ ನೋಡಿರಿ, ಈ ರೀತಿ ಮನಗಿಸ್ಲಾಗ್ತೈತಿ. ಟೈಅಪ್ ಮಾಡಿ ಒಂದು ನಿಡಲ್ ಹಾಕ್ತಾರೆ. 350 ml ಒಂದು ಪ್ಯಾಕೆಟ್ ಇರ್ತೈತೆ ರೀ, ಅದನ್ನ ತಕ್ಕೊತಾರೆ. ಅದಾದಮೇಲೆ ನಿಮ್ಗೊಂದು ಜ್ಯೂಸ್ ಕೊಡ್ತಾರೆ, ಕುಡಿಯೋಕೆ ಸಿಬೋಣ್ ಕೊಡ್ತಾರೆ. ಮತ್ತು ನಮ್ಮ NIMA ಸಂಘದ ಅಸೋಸಿಯೇಷನ್ ವತಿಯಿಂದ ಅಲ್ಪ ಆಹಾರದ ವ್ಯವಸ್ಥೆ ಕೂಡ ನಾವು ಅವತ್ತಿನ ದಿನ ಮಾಡಿದ್ವಿ. ಸೊ ಭಾಳ ಜನ ಬಂದಿದ್ರಿ ಬ್ಲಡ್ ಡೊನೇಟ್ ಮಾಡೋಕ್ಕೆ. ಕನಿಷ್ಠ 25-30 ಪ್ಯಾಕೆಟ್ ಬ್ಲಡ್ ಡೊನೇಟ್ ಮಾಡೀವ್ರಿ ಅವತ್ತು ನಾವೆಲ್ಲರೂ. ಯಾಕಂದರೆ ಇತ್ತಿತ್ತಲಾಗಿ ಭಾಳ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿದ್ವು, ಅದಕ್ಕೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿತ್ತು. ಇವೆಲ್ಲ ಬ್ಲಡ್ ಡೊನೇಷನ್ ಆದಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ರೀ, ನೀವು ಬ್ಲಡ್ ಡೋನರ್ ಅದಿರಂತ. ಸೊ ಆ ಸರ್ಟಿಫಿಕೇಟ್ ನಿಮ್ಗೆ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾರ ತೊಂದರೆ ಇದ್ದಾಗ ನಿಮ್ಗೆ ಬ್ಲಡ್ ಅಲ್ಲಿ ಈಸಿಲಿ ಬ್ಲಡ್ ಬ್ಯಾಂಕ್ ಥರ ಸಿಗ್ತೈತಿ. ಮತ್ತು ನೀವು ಬ್ಲಡ್ ಡೋನರ್ ಅದಿರಿ ಅಂತ ಒಂದು ಗುರುತರಿ ಅದು. ನೋಡಿರಿ, ನಾನು ಕೂಡ ಇಲ್ಲಿ ಮಕ್ಕೊಂಡಿನಿ. ನಾನು ಕೂಡ ಇದು 7ನೇ ಸತತವಾಗಿ ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದೀನಿ. ಏನು ಭಾಳಷ್ಟು ಜನ ಹೆದರ್ತಾರೆ, ನಮ್ಗೇನಾರ ತೊಂದರೆ ಆಗುತ್ತೆ ಅಂತ. ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನೀವು ಹೆಲ್ತಿನೇ ಇರ್ತೀರಿ. ವರ್ಷಕ್ಕೆ ಒಮ್ಮೆ ಡೊನೇಟ್ ಮಾಡಿರಿ. ಇಲ್ಲ ಹೆಲ್ದಿ ಆದರೆ 4 ತಿಂಗಳಿಗೆ ಒಮ್ಮೆ ನೀವು ಡೊನೇಟ್ ಮಾಡ್ಬೋದು. ನೀವು ಕೂಡ ಬ್ಲಡ್ ಡೊನೇಟ್ ಮಾಡಿರಿ ಅಂತ ನಾನು ಇಲ್ಲೇ ಬೇಡ್ಕೊತೀನಿ ರೀ. ಸೊ ಈ ರೀತಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಭಾಳ ರೀತಿಯಿಂದ ಒಳ್ಳೆಯ ರೀತಿಯಿಂದ ಸಜ್ಜಾಯಿತು. ಸೊ ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸೋಣ. ಸಿಗೋಣ ಒಂದು ಹೊಸ ಬ್ಲಾಗ್ದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.